ಇದೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಅದು ಬರೋಕೆಗೆ ನಾವಿವತ್ತು ಹೊಸದಾಗಿ ಮದುವೆಯಾಗಿರೋ ಫ್ರೆಂಡ್ ಮನೆಗೆ ಸರ್ಪ್ರೈಸ್ ಕೊಡೋದಕ್ಕಂತ ಹೋಗಿದ್ವಿ. ಆದ್ರೆ 10 ನಿಮಿಷದಲ್ಲಿ ಅವ ನಮಗೆ ಅಡಿಗೆ ಮಾಡಕ್ ಶುರು ಮಾಡ್ಬೇಕಾ? ಮತ್ತೆ ಅವನ್ ಹೆಂಡತಿ ನೋಡಿದ್ರೆ ಆರಾಮ ಕುಂತ್ ಟಿವಿ ನೋಡ್ತಾವಳೆ. ಏನ್ ಅನ್ಸುತ್ತೆ? ನಾವು 3 ಬ್ಯಾಚುಲರ್ ಫ್ರೆಂಡ್ಸ್ ಇವತ್ತು ಹೊಸದಾಗಿ ಮದುವೆಯಾಗಿರೋ ಫ್ರೆಂಡ್ ಮನೆಗೆ ಹೋಗಿ ಫ್ರೀ ಆಗಿ ಬಜ್ಜಿ ಚಾ ಇಂಥವೆಲ್ಲ ತಿನ್ನೋಣಂತ ಡಿಸೈಡ್ ಮಾಡಿದೀವಿ. ಅಂಡ್ ನಮ್ಮ ಮೇನ್ ಗೋಲ್ ಏನಾಗಿತ್ತಂದ್ರೆ ನಮ್ಮ ಫ್ರೆಂಡ್ ವೈಫ್ ಕಡೆ ಮಾಡ್ಸ್ಕೊಂಡ್ ತಿನ್ಬೇಕಂತ ಪ್ಲಾನ್ ಮಾಡಿದ್ವಿ ಕಣ್ರಿ. ಸಾಗರ್ ಅವ್ರ ವೈಫೈ ಬಾಕ್ಲ ತೆಗೆದ್ಬಿಟ್ಲಲ್ವ. ಬಜಿ ಮತ್ತು ಚಾನೆ ಯಾಕೆ ಡಿಸೈಡ್ ಮಾಡಿದೀವಿ ಅಂದ್ರೆ ಇಟ್ ವಾಸ್ ಫುಲ್ಲಿ ರನ್ನಿಂಗ್ ಔಟ್ ಸೈಡ್ ಕಣ್ರಿ. ಸೊ ನಮ್ ಚಾಲೆಂಜ್ ಬಗ್ಗೆ ಅವ್ರಿಗೆ ಹೇಳೇ ಬಿಟ್ಟೆ ಕಣ್ರಿ. ಹೊರಗಡೆ ಕ್ಲೈಮೇಟ್ ಬೇರೆ ಆಸಮ್ ಆಗಿದೆ, ನಮಗೆ ಹಶು ಬೇರೆ ಆಗಿದೆ. ನಮಗೆ ಒಂದ್ ಸ್ವಲ್ಪ ಚಾ ಮತ್ತೆ ಬಜಿ ಭಿಕ್ಷೆ ಬೇಡದ್ರಲ್ಲೂ ವೆರೈಟಿ ಬೇರೆ ತಿನ್ನಿಸ್ತೀರಾ ಅಂತ ಕೇಳಿದೆ. ಚಿಟಿಕಿ ಹೊಡೆಷ್ಟರಲ್ಲೇ ಟಾಸ್ಕ್ ಒಂದು ಕಂಪ್ಲೀಟ್ ಆಗ್ಬಿಡ್ತು ಕಣ್ರಿ. ಅವ್ರ ವೈಫ್ ನಮಗ್ ಚಾ ಕಾಫಿ ಮಾಡಿ ಕೊಟ್ಟೇ ಬಿಟ್ರು. ನಾವ್ ಇದನ್ನ ಮಾಮೂಲಿ ಚಾ ಕಾಫಿ ತಾನೇ ಯಾರೇ ಬಂದ್ರು ಕೊಡ್ತಾರ ಅನ್ಕೊಳ್ಳುವಷ್ಟರಲ್ಲೇ ಈ ನೆಕ್ಸ್ಟ್ ಪ್ಲಾನ್ ಎಲ್ಲ ಚೇಂಜ್ ಮಾಡ್ಬಿಡ್ತು. ಮ್ಯೂಸಿಕ್ ಹಾಕ್ತೀಯಾ? ನಮ್ ಫ್ರೆಂಡಿನ ಹೆಂಡತಿ ಬದ್ಲಿ ಅವನೇ ಬಜಿ ಮಾಡಕ್ ಶುರು ಮಾಡ್ಬಿಡ್ಬೇಕಾ? ಸಾಗರ್ ಬರೀ ಆರೇ ಬಜಿನಾ? ಮೆಣಸಿನ್ಕಾಯಿ ಸೆಲೆಕ್ಟ್ ಮಾಡ್ಬೇಕು. ಹ್ಯಾಂಡ್ ಪಿಕ್ಡ್ ಮೆಣಸಿನ್ಕಾಯಿ ಅಂತಾರಲ್ಲ, ಆ ಥರ ಆದಷ್ಟು ಸ್ಟ್ರೈಟ್ ಇದ್ರೆ ಒಳ್ಳೇದು. ಸ್ಟ್ರೈಟ್ ಇದ್ರೆ ಖಾರ ಇದೆ ಅಂತ ಅರ್ಥ. ಹೌದು. ಒಬ್ಬ ಏನೋ ಕಲ್ತ್ಬಿಟ್ಟಿಯ ಮದುವೆಗಿಂದ. ನೀನ್ ಹೆಂಡತಿ ಅಡಿಗೆ ಮಾಡಲ್ವಾ? ಮಾಡ್ತಾಳೆ, ಪಾರ್ಟ್ ಟೈಮ್. ನಾನು ಸಾಕಲ್ವಾ? ಎಷ್ಟು ಮಾಡ್ತಿ ಮಾಡು, ನಾವೆಲ್ಲ ಬ್ಯಾಚುಲರ್ಸ್ ಸರಿ ಆಗ್ತಿತ್ತು. ಒಂದು ನಿಮಿಷ ತಡಿ. ಇಲ್ಲ ನಾನೇನು ಇದು ಫುಡ್ ಟ್ಯೂಟೋರಿಯಲ್ ಮಾಡ್ತಿಲ್ಲ. ಫುಡ್ ಮಾಡ್ಬೇಕಲ್ಲಿ. ತಡಿ ಒಂದ್ ನಿಮಿಷ ತಡಿ, ಇದೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಅದು ಬರೋಕೆಗೆ ವಾಶ್ ಮಾಡ್ಬೇಕು ಫಸ್ಟ್. 1/4 kg ಕಡಲೆ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಮ ಮಸಾಲ ಡಬ್ಬಿ, ನಮಗೆ ಬೇಕಾದಷ್ಟು ಕಲರ್ಗೆ ಸ್ವಲ್ಪ ಅರಿಶಿನ, ಇದು ನಮ್ಮ ಟೇಸ್ಟ್ಗೆ ಗರಂ ಮಸಾಲ, ಸ್ವಲ್ಪ ಚೂರು ಹಿಂಗು, ಜೀರಿಗೆ ಸಾಸಿವೆನ ಅಜ್ವಾಯಿನ್ ಹಾಕ್ಬೇಕು. ಇನ್ನು ಏನೋ ಬೇಕಣ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅಜ್ವಾಯಿನ ಕಾದೈತ ನೋಡ್ಲಾ ಎಣ್ಣೆ. ನೀರ್ ಹಾಕ್ಬೇಡ. ಯಾಕೆ? ಬೇಡವೋ? ಬೇಡ. ಕಾದಿರೋ ಎಣ್ಣೆ ಒಂಚೂರು ಹಾಕ್ಬೇಕು. ಅವಾಗ ಏನಾಗುತ್ತೆ? ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸರಿಯಾಗಿ ಬ್ಯಾಡ್ಮಿಂಟನ್ ಆಡ್ಕೊಂಡ್ ಬಂದ್ಬಿಟ್ಟಿದೀವಿ ನೋಡಿ. ಅದಕ್ಕೆ ಒಂದು ಬೆನ್ನು ಇದ್ರನ್ನ ನೀರ್ ಹಾಕಿದಲ್ಲೋ, ಕುಡಿಯೋ ನೀರ ಅದು? ಹೌದು ಕುಡಿಯೋ ನೀರ? ಹೌದು. ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್. ಏನೋ ಮಾಡ್ಬಿಟ್ಟಿದ್ದ. ಖಾರ ಬೇಕಾರೋರ್ಗೆ ಖಾರದ್ದು. ಅದು ನೀಟಾಗಿ ಹಚ್ಚಿಲ್ಲ ಚಿನ್ಮಯ್ಯ, ನನಗೆ ಬೇಜಾರಾಗುತ್ತೆ ಕೆಲವೆಲ್ಲ ವಿಚಾರ ಹೇಳಬಾರ್ದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದಿಲ್ಲ. ಟಿಶ್ಯೂ ಅದು ನೀಟಾಗಿ ಹಚ್ಚಿಲ್ಲ ಚಿನ್ಮಯ್ಯ. ನೋಡು, ಒಂದೇ ಸೈಜ್ಗೆ ಹಚ್ಚಿದ್ರೆ ನನಗೆ ಬಿಡೋಕ್ಕೂ ಹೆಲ್ಪ್ ಆಗುತ್ತೆ. ಇದ್ಯಾವುದೋ ರೇಷಿಯೋ. ಸೊ ಅಲ್ಲಿ ಇದನ್ನ ಇವಾಗ ಈರುಳ್ಳಿ ಚಾಪ್ ಆಗ್ತಾ ಇದೆ. ನೀನ್ ಅಲ್ಲಿ ಹೋಗ್ತೀಯಾ ಇಲ್ಲಿ ಹೋಗ್ತೀಯಾ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನಮಗೆ ಸಾಗರ್ ಪ್ರಿಯಾರಿಟಿ. ಆಯ್ತು. ಓ ಹೈಟೆಕ್ ಈರುಳ್ಳಿ ಕಟ್ಟರ್ ಬೇರೆ ಇವ್ರ ಕಡೆ. ನೋಡ್ರಪ್ಪ, ಇವೆಲ್ಲ ಶ್ರೀಮಂತರ ಸಾಮಾನು. ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕೊಂಡು ತಿನ್ಬಿಡೋಣ. ಗೋಲ್ಡನ್ ಬ್ರೌನ್ ಬಂದಿದ್ಯೇನಪ್ಪ, ವಿಡಿಯೋ ಮಾಡೋನೆ. ಗೋಲ್ಡನ್ ಬ್ರೌನ್ ಬಂದ್ರೆ ಚೆನ್ನಾಗಿದೆ ಟೇಸ್ಟ್ ಅಂತ. ಅದು ಹೆಂಗಾರ ಬರಲಿ, ನಮ್ಗೆ ಟೇಸ್ಟ್ ಚೆನ್ನಾಗಿ ಬಂದ್ರೆ ಸಾಕಪ್ಪ. ಎಲ್ಲೋ ನೀನ್ ಹೆಂಡತಿ ಕಡೆ ಅಡಿಗೆ ಮಾಡ್ತೀನಿ ಅಂದ್ರೆ ನೀನೇ ಅಡಿಗೆ ಮಾಡಂಗ ಆಗೋದಲ್ಲೋ. ಕೆಲವೆಲ್ಲ ಸ್ಪೆಷಲಿಸ್ಟ್ ಬೇಕು, ನನ್ನ ಹೆಂಡತಿ ಜನರಲಿಸ್ಟ್. ತುದಿ ಕಟ್ ಮಾಡಬೇಕು, ಅವಾಗಲೇ ಮಜಾ ಇದೆ. ಯಾರು ಈ ತರ ಮಾಡಿರೋದು? ನನ್ನ ಚಾಕು ಬೋಂಡ ಸೀದೋಗ್ತಾ ಇದೆ. ಇಷ್ಟು ಫ್ರೈ ಆಗ್ಬೇಕು.
ಅಲ್ಲ ಸಾಗಿ ನೀನಿಲ್ಲಿ ಬಜಿ ಮಾಡ್ತಿದ್ಯಾ, ನೀನು ಹೆಂಡತಿ ಕಡೆ ಬಜಿ ಮಾಡ್ಸಂದ್ರೆ ನೀನು ಹೆಂಡತಿ ನೋಡಿದ್ರೆ ಅಲ್ಲಿ ಆರಾಮಾಗಿ ಕುಂತು ಟಿವಿ ನೋಡ್ತಾವಳೆ. ಏನು ಅನ್ಸುತ್ತೆ? ಯಾವ್ದಾರ ಹಾಡ ನೆನಪು ಬರುತ್ತೆ ನಿಂಗೆ? ಇಲ್ವೋ, ಗಂಡಸ್ರೇ ಎಲ್ಲ ಮಾಡಬೇಕು. ಗಂಡಸ್ರೇ ಇವಾಗ ಅದೇ ಕಾಲ, ಹೆಂಗಸ್ರು ಆಯಾಗ ಕೂತಿರ್ಬೇಕು. ಹೌದಾ? ಹೌದು. ಲೇ ಹಿಂಗಂದ್ರೆ ಹೆಂಗೋ? ನೀನು ಅಷ್ಟೇ ನಾಳೆ. ನಾನೇನು ಹೆಂಗಸ್ರು ಜಾಬ್ ಮಾಡ್ತಿದ್ರೆ ಇಬ್ರು ಶೇರ್ ಮಾಡ್ಬೇಕು ಅಂತೀನಿ. ಅವ್ರು ಆಯಾ ಕುಂದಿರ್ಬೇಕಂದ್ರೆ ಹಂಗೆ. ಅವ್ರು ಹಂಗೆ ಕೂತ್ಕೊ ಅಂದ್ರೂ ಕೂತ್ಕೊಳ್ಳಲ್ಲ, ಅದೇ ಹೆಣ್ಮಕ್ಳು ಗುಣ. I want all men of this generation should help their wife in the kitchen. It's very important. ಲಾಸ್ಟ್ ಪಂತೇನೋ ಇದು? ಫೈನಲಿ ದ ವೇಟ್ ಈಸ್ ಓವರ್. ಮಳೆ ಕೂಡ ನಿಂತೋಗ್ಬಿಡ್ತು ಕಣ ಆಗ್ಲೇ. ಇರಲಿ, ಮಳೆಯಲ್ಲಿ ಬಜಿ ತಿನ್ನಿಸು ಅಂದ್ರೆ ಮಳೆ ನಿಂತಿಂದ ಬಜಿ ತಿನ್ನಿಸ್ತಾನ ಅಣ್ಣ. ಹಿಂಗೆ ಹೋದ್ರೆ ನಮ್ಮ ಪ್ಲಾನ್ ಫುಲ್ ಫೇಲ್ ಆಗ್ಬಿಡ್ತು ಕಣ್ರಿ. ಅವ್ರ ವೈಫ್ ಕಡೆ ಏನು ಕೆಲಸ ಮಾಡಿಸ್ಕೊಳಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡು ನಾನು ಬೇರೆನೇ ಪ್ಲಾನ್ ಮಾಡಿದೆ. ನಾನು ಏನು ಪ್ಲಾನ್ ಮಾಡಿದೆ ಅಂತ ಹೇಳೋಕ್ಕಿಂತ ಮುಂಚೆ ಬನ್ನಿ ಇವ್ನು ಮಾಡಿರೋ ಬಜಿ ಟೇಸ್ಟ್ ನೋಡ್ಬಿಡೋಣ. ಹಾಸ್ಪಿಟಲ್ ಹೋಗ್ತೀವಾ ಅಥವಾ ನಮ್ಮ ಮನೆಗೆ ವಾಪಸ್ ಹೋಗ್ತೀವಾ ಅಂತ. ಸಂತು ಟೇಸ್ಟ್ ನೋಡ್ಬಿಡ. ಏನೋ ಸಾಗಿ ನೀನು ಹಿಂಗೆ ಕ್ರಿಸ್ಪಿ. ಓಕೆ. ಫುಲ್ ಕ್ರಿಸ್ಪಿ ಬರೋಕೆ ಏನಾಗಿದೆಯಾ? ಜಾಸ್ತಿ ಎಣ್ಣೆ ಫುಲ್ಲು ಕಾಯವರೆಗೂ ನಿಂತವನೆ. ಹೌದಾ? ಆಮೇಲೆ ಎಣ್ಣೆನ ಒಂಚೂರು ಹಾಕಿದೆ. ಇಲ್ಲ ಇಟ್ಟು ಆಮೇಲೆ ಸಾಗೆ ಬಜಿ ಅಂತ ತಿನ್ನಿಸ್ಬಿಟ್ಟೆ ನೀ ಮಾಡಿ. ನಿಮ್ಮ ಹೆಂಡತಿ ಕಡೆ ಹಸಿ ಏನಾದ್ರು ಜ್ಯೂಸ್ ಗೀಸಾದ್ರು ಮಾಡ್ಕೊಡಿಸೋ. ಮಾವಿನ ಮಿಲ್ಕ್ ಶೇಕ್ ಕುಡಿತ್ಯಾ? ಹಾಂ, ಚಿನ್ಮಯ್ ಮಿಲ್ಕ್ ಶೇಕ್. ಹೆಂಗೋ ಸಾಗಿ ನೀನು ಮಿಲ್ಕ್ ಶೇಕ್ ಮಾಡಿಸ್ತಾವನೆ. ಏನು ಅದೃಷ್ಟ ಸಾಗಿ ನಿಂದು. ನೀನು ಮದುವೆ ಆಗ್ಬೇಕ, ನಿನ್ನ ಕಡೆ ಹತ್ರನೂ ಅದೃಷ್ಟ ಸಿಗ್ತೈತೆ ನಮಗೆ. ಈಗ ನಮ್ಮ ಹುಡುಗ ಚಿಲ್ ಮಾಡ್ತಾವನೆ ಕಿಚನಲ್ಲಿ. ಅವನ ವೈಫ್ ವರ್ಕ್ ಮಾಡ್ತಾ ಇದ್ದಾಳೆ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಕ್ಕೆ ಮ್ಯಾಂಗೋಸ್ ಬೇಕು ನಮ್ಮ ಹತ್ರ. ಮ್ಯಾಂಗೋಸ್ ಬೇಕಾ ಮಿಲ್ಕ್ ಶೇಕ್ ಮಾಡಕ್ಕೆ? ಸೊ ನಮ್ಮ ಹತ್ರ 3 ಮ್ಯಾಂಗೋಸ್ ಇದೆ. ಬಾಳೆ ಅಂತಾರ ಸಪ್ಪೆ ಸುಳ್ಯದ ಅಷ್ಟೇ. ಟೇಸ್ಟ್ ನೋಡೋಣ ಇವಾಗ, ಯಾಕೆಂದ್ರೆ ಒಂದೆಲ್ಲ ಹುಳಿ ಇರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ವಾಟರ್ ಹಾಕೋಣ. ವಾಟರ್ ಹಾಕೋಣ. ವಾಟರ್ ಮಿಲ್ಕ್ ಶೇಕ್ ಅಲ್ವಾ, ಸೊ ಮಿಲ್ಕ್ ಬೇಕು. ವಾವ್, ಮಿಲ್ಕ್ ಶೇಕಿಗೆ ಮಿಲ್ಕ್ ಬೇಕಾ? ಸೊ ಗ್ಲಾಸ್ ತಗೊಳ್ಳೋಣ, ಬಿಕಾಸ್ ಗ್ಲಾಸ್ ಬೇಕಲ್ಲ ಸರ್ವ್ ಮಾಡಿ. ನಿಮ್ಮ ಮನೆಗೆ ಅಷ್ಟು ಜನ ಬರ್ತಾರ? ಇಷ್ಟೆಲ್ಲ ಇಟ್ಟಿದ್ದೀರಾ ಗ್ಲಾಸ್ ಎಲ್ಲ? ಈ ಶನಿವಾರ ನಮ್ಮ ಶನಿ ಕಾಟ ಇವ್ರ ಮನೆಗೆ ಹೋಗ್ಬಿಟ್ಟಿತ್ತು. ಸೊ ಮುಂದಿನ ಶನಿವಾರ ಏನ್ ಬರುತ್ತೋ ಅಂತ ಕಾಯ್ದು ನೋಡಿ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ ನೆಕ್ಸ್ಟ್ ಸ್ಯಾಟರ್ಡೇ. ಅಲ್ಲಿ ತನ ಬಾಯ್.